16ನೇದ್ದು ಟೆಲಿವಿಷನ್ ಸೆಟ್ಟುಗಳ ತಯಾರಕ ರೊಬ್ಬರು ಅಂತ. ಟೆಲಿವಿಷನ್ ಸೆಟ್ ಅಂದ್ರ ಟಿವಿ ತಯಾರು ಮಾಡ್ತಕ್ಕಂಥವ್ರು. ಅವ್ರದ್ದು ಒಂದು ಏನದಪ್ಪ ಅಂದ್ರ ಕಂಪ್ನಿ ಅದ. ಆ ಕಂಪ್ನಿ ಒಳಗ ಟಿವಿ ತಯಾರು ಮಾಡ್ತಾರ ಅವರು. 3ನೇ ವರ್ಷ ಅಂತ ಕೊಟ್ಟಾರ. ಅಂದ್ರ ಇಲ್ಲಿ ನಾವೇನ್ ಮಾಡ್ಬೇಕು ಅಂದ್ರ A3 ಅಂತ ಬರೀಬೇಕು. 3ನೇ ವರ್ಷದಲ್ಲಿ ಎಷ್ಟು ಟಿವಿ ಅದಾವ? 600 ಸೆಟ್ಗಳನ್ನು, ಅಂದ್ರ A3 ಬರೋದು 600 ಅಂತ ಬರೀಬೇಕು. ಮತ್ತು 7ನೇ ವರ್ಷದಲ್ಲಿ 700 ಸೆಟ್ಗಳು ಅಂತ ಹೇಳ್ತಾರ. 7ನೇ ವರ್ಷ ಅಂತ ಕೊಟ್ಟಾರಲ್ಲ, ಇದು A7 ಅಂತ ಬರೀಬೇಕು. 700. 3ನೇ ವರ್ಷ ಅಂದ್ರ A3, 7ನೇ ವರ್ಷ ಅಂದ್ರ A7. ಎಷ್ಟು? 700 ತಯಾರಿಸುತ್ತಾರೆ. ಪ್ರತಿ ವರ್ಷ ಅವರ ಉತ್ಪಾದನೆ ಸ್ಥಿರವಾದ ಸಂಖ್ಯೆಯಿಂದ ಹೆಚ್ಚಾಗುತ್ತದೆ. ಒಂದು ವರ್ಷ ಹೆಚ್ಚ, ಒಂದು ವರ್ಷ ಕಡಿಮೆ ಹಿಂಗೆ ತಯಾರು ಮಾಡಲ್ಲ ಅವರು. ಒಂದು ವರ್ಷ ಎಷ್ಟು ಉತ್ಪಾದನೆ ಮಾಡ್ಯಾರ, 2ನೇ ವರ್ಷಕ್ಕೂ ಅಷ್ಟೇ. ಅದಕ್ಕೆ ಇಲ್ಲಿ ಸ್ಥಿರವಾದ ಅಂತ ಕೊಡ್ತಾರ ಅವ್ರು. 3ನೇ ವರ್ಷಕ್ಕೂ ಅಷ್ಟೇ. ಒಂದು ವರ್ಷಕ್ಕ ಒಂದು 200 ಟಿವಿ ಸೆಟ್ ತಯಾರು ಮಾಡ್ಯಾರ ಅಂತ ತಿಳ್ಕೊರಿ. 2ನೇ ವರ್ಷಕ್ಕೂ 200 ಒಂದು ಸಂಖ್ಯೆ, 250, 210, 220 ಈ ರೀತಿಯಾಗಿ ಅವರು ಸ್ಥಿರವಾದ ಸಂಖ್ಯೆಯಿಂದ ಆ ಟಿವಿ ಉತ್ಪಾದನೆ ಮಾಡ್ತಾರೆ. ಮೊದಲ ವರ್ಷದ ಉತ್ಪಾದನೆ ಅಂತ ಕೇಳಿದ್ರು. 1ನೇ ಮೊದಲ ವರ್ಷದ ಉತ್ಪಾದನೆ ಅಂದ್ರ, ಮೊದಲ ಅಂದ್ರ ಎ, ಇದು ಏದ ಬೆಲೆ ಕಂಡುಹಿಡ್ರಿ ಅಂದಂಗೆ. 2ನೇದ್ದು 10ನೇ ವರ್ಷದ ಉತ್ಪಾದನೆ. 10ನೇ ವರ್ಷ ಅಂದ್ರ A10 ಅಂತ ಅಂದಂಗಿದು. 7 ವರ್ಷಗಳ ಒಟ್ಟು ಉತ್ಪಾದನೆ, ಇದು S7 ಅಂದಂಗೆ. ಮೊದಲ ವರ್ಷದ ಉತ್ಪಾದನೆ ನೋಡ್ಕೊಳ್ಳೋಣ. 1ನೇದ್ದು ಮೊದಲ ವರ್ಷದ ಉತ್ಪಾದನೆ ಅಂತ ಬರೋದು ಇಲ್ಲಿ. ಇದನ್ನ ಹೆಂಗ್ ಬಿಡಿಸ್ಬೇಕು ಅಂತಂದ್ರ A3 ಅಂತ 600. A3 ಅಂದ್ರ A+2D. ಇದು ವಿಸ್ತಾರ ಮಾಡಿ ಬರೀಬೇಕಿದು. 600. ಇಲ್ಲಿ A7 ಅಂತ ಬಂದದ ನಿಮಗೆ. ಆದಿನಲ್ಲಿ A7 = 700. A7 ಅಂದ್ರ A+6D = 700. ಇದನ್ನ ತಗೊಂಡು ಇದು ಒಂದು ಸಮೀಕರಣ, ಇದು ಒಂದು ಸಮೀಕರಣ, ಎರಡೂ ತಗೋಬೇಕೀಗ. A+2D 600. ಇದ್ರ ಕೆಳಗ ಇದು ಬರ A+6D 700. ಎಷ್ಟಾದ ಬಳಕ ಇಲ್ಲಿ ಇವೆರಡು ಪ್ಲಸ್ ಅದಾವ. ಇವೆರಡು ಪ್ಲಸ್ ಇದ್ದು ಅಂದ್ರ ಕಳೆಯಲಾಗಿ ಅಂತ ಬರೀಬೇಕು. ಅಂದ್ರ ಇದು ಮೈನಸ್ ಆಗತ್ತೆ. ಪ್ಲಸ್ ಅದ ಮೈನಸ್ ಆಗತ್ತೆ. ಪ್ಲಸ್ ಇದ್ರ ಮೈನಸ್ ಆಗತ್ತೆ. ಪ್ಲಸ್ ಇದ್ದಾಗ ಮೈನಸ್ ಕಳೆದ್ರಿ. 6D ಇದೊಳಗ 2D ಕಳಿಬೇಕು. 4D ಅಂತ ಉಳಿತು. ಮೈನಸ್ ಬರುತ್ತೆ. -6 ಅದ, -4D. 700 600 ಕಳೆದ್ರ 100 ಉಳಿತು. ಇದು ಮೈನಸ್ ದೊಡ್ಡದು, -100 ಈಚೆ ಕಡೆ ಮೈನಸ್ ಅದ, ಈಚೆ ಕಡೆ ಮೈನಸ್ ಅದ. ಇವು ಮೈನಸ್ ಮೈನಸ್ ಕ್ಯಾನ್ಸಲ್ ಮಾಡ್ಬೇಕು. ಕ್ಯಾನ್ಸಲ್ ಮಾಡಿದ್ರಿ ಅಂತಂದ್ರ ಡಿ ಬೆಲೆ ಸಿಗತ್ತೆ ನಿಮಗೆ. ಡಿ = ಎಷ್ಟು ಅಂದ್ರ 100ಕ್ಕೆ 4ರಿಂದ ಭಾಗಿಸ್ಬೇಕು. 100/4. 4 2 8, 2 ಉಳಿತು 25, 4 5. ಡಿ ಬೆಲೆ 25. ಡಿ ಬೆಲೆ ಕೇಳಿಲ್ಲ ಅವ್ರು ನಿಮಗೆ. ಮೊದಲ ವರ್ಷ ಅಂದ್ರ ಏದ ಬೆಲೆ ಬೇಕು. ಮೊದಲನೇ ವರ್ಷದ ಉತ್ಪಾದನೆ ಅಂದ್ರ ಏದ್ ಬೇಕು. ಈ ಪದದಾಗರೆ ಅಥವಾ ಇಲ್ಲರೆ ಡಿ ಬೆಲೆ ತುಂಬಬೇಕು. ಇವಾಗ A3 ಅಂತ ತಗೊಳ್ಳೋಣ. 3ನೇ ವರ್ಷದ್ದು ಅಂತದಲ್ಲ. ಅದರದ್ದು ಎಷ್ಟದ ಅಂದ್ರ A+2D = 600. ಇಲ್ಲಿ A+2D = 600. ಇದ್ರಾಗ ಏನ್ ಮಾಡ್ಬೇಕು ಅಂದ್ರ 25D ಇದ್ದಲ್ಲಿ ತುಂಬಬೇಕು. A2
25 600 ಅಂತ ಆಯ್ತು. ಎ 25 ಎರಡ್ಲೆ 50 ಆಗುತ್ತೆ 600. ಎ 600ದೊಳಗ ಇದು ಪ್ಲಸ್ 50 ಈಚೆ ಕಡೆ ಸರಿಸ್ಬೇಕು ಬಲಭಾಗಕ್ಕೆ -50 ಆಗುತ್ತೆ. ಎ 600 50 ಕಳೆದ್ರ 550. ಮೊದಲ ವರ್ಷದಾಗ ಎಷ್ಟು ಟಿವಿ ತಯಾರಾದು? 550 ಟಿವಿ ತಯಾರಾದು. ಆ ನಂತರ ಎರಡನೇದ್ದು ಏನ್ ಕೇಳ್ತಾರ? 10ನೇ ವರ್ಷದ ಉತ್ಪಾದನೆ ಅಂತ ಕೇಳ್ಯಾರ ಅವ್ರು. 10ನೇ ವರ್ಷ ಅಂತ ಕೇಳ್ಯಾರ. 10ನೇ ವರ್ಷ ಅಂದ್ರ A10 ಅಂತ ಬರುತ್ತೆ. A10 ಅಂದ್ರ A ಪ್ಲಸ್ 9D. A10 = A ಅಂದ್ರ 550. A ಅಂದ್ರ 550. 9 D 25. D ಬಂದ್ರೆ 25. A10 = 550. 9 5 45. 4 9 2 18 4 22. A10 = 055. 5 2 7. 5 2 7. 10ನೇ ವರ್ಷಕ್ಕೆ ಇಷ್ಟು ಟಿವಿ ತಯಾರಾಗಿರ್ತದೆ. ಆ ನಂತರ ಮೂರನೇದ್ದು 7 ವರ್ಷಗಳ ಒಟ್ಟು ಉತ್ಪಾದನೆ ಅಂತ. ಮೂರನೇದ್ದು 7 ವರ್ಷಗಳ ಒಟ್ಟು ಉತ್ಪಾದನೆ ಅಂತ ಕೇಳ್ಯಾರ. ಅಂದ್ರ SN = N/2 A ಪ್ಲಸ್ N-1D. ಇಷ್ಟು S 7. SN = N/2 ಬ್ರಾಕೆಟ್ 2A. N ಅಂದ್ರ 7 2. ಏದ್ ಬೆಲೆ ಎಷ್ಟು ಬಂತು? ಮೊದಲನೇ ವರ್ಷ ಅಂತ ಹೇಳಿಲ್ಲ. ಮೊದಲನೇ ವರ್ಷದಲ್ಲಿ ಉತ್ಪಾದನೆ ಇಲ್ಲದ ನೋಡ್ರಿ 550. ಇದು 550. 7 -1 D ದ ಬೆಲೆ 25. 7/2. 2 2 5 10. ಇದು 2 ಪೂಜೆ 2 5 10 ಕೈಲ 1 2 5 10 11. 11 100 ಆಯ್ತು. 7ರಾಗ 1 ಕಳೆದ್ರ 6. 6 5 30. 3 6 ಬಂದ್ರೆ 6 2 12 3 15. ಎಷ್ಟಾಯ್ತು? 7/2. 1100. ಇದೊಂದು 1200. 1250. ಇದಿಷ್ಟು ಗುಡಿಸೋರು ಎಷ್ಟಾಗತ್ತೆ? ಕಡ್ದು ಹಿಡಿಬೇಕು. 2 1 2 6 2 2 4 1 ಉಳಿತು 2 5. ಇವಿಷ್ಟು ಗುಣಿಸ್ಬೇಕು. 7ಕ್ಕೆ 5ಕ್ಕೆ 35. 7 5 35. 7 4 3 17. 1 10. 7 6 42. 1 43. ಇಷ್ಟು ಟಿವಿ 7 ವರ್ಷದಾಗ ತಯಾರಾಗಿತ್ತು. ಬರ್ಕೋ. ಅಭ್ಯಾಸ 5.3 ಏನಂತ ಕೊಟ್ರು? ಕೆಳಗಿನ ಸಮಾಂತರ ಶ್ರೇಣಿಗಳ ಮೊತ್ತ ಕಂಡು ಹಿಡಿಯಿರಿ ಅಂತ ಹೇಳಿದ್ರು. ಇದರಲ್ಲಿ ಮೊತ್ತ ಕೊಟ್ರು. ಇಲ್ಲಿ ಲೆಕ್ಕಗಳದಾವಿನ್ನು ಇವಾಗ ನಾವು ತಗೊಂಡಿದ್ದು ಒಂದೇ ಲೆಕ್ಕ ಅಷ್ಟೇ. ಇದರದು ಮೊತ್ತ ಕಂಡು ಹಿಡಿಬೇಕು. ಹಂಗಾದ್ರ ಶ್ರೇಣಿ ಏನ್ ಕೊಟ್ರು? 2 7 12 -10 ಪದಗಳವರೆಗೆ ಅಂತ ಕೊಟ್ರು. ಎಷ್ಟು ಪದಗಳ ಅಂತ ಹೇಳ್ತಾರೆ ಇಲ್ಲಿ ಅಂದ್ರ 10 ಅಂತ ಹೇಳ್ತಾರೆ. ಈ 10 ಪದಗಳ ಮೊತ್ತ ಕಂಡುಹಿಡಿಬೇಕು. ಇಲ್ಲಿ ಎ ಅಂತ ತಗೊಂಡು ಅಥವಾ ಇದನ್ನೇ 2 7 12 ಇದು ಕೊಟ್ಟಿದ್ದು. ಇಲ್ಲಿ ಎದ ಬೆಲೆ ಬರೀಬೇಕು. ಎದ ಬೆಲೆ 2. ಡಿ ದ ಬೆಲೆ ಬರ್ಕೋಬೇಕು
7ರಲ್ಲಿ 2 ಕಳಿಬೇಕು. 7 ಮೈನಸ್ 2 5. ಆ ನಂತರ ಎನ್ನದ ಬೆಲೆ ಬರೀಬೇಕು. ಎನ್ನದ ಬೆಲೆ ಅಂದ್ರೆ ಇಲ್ಲಿ ಕೊಟ್ರು ನೋಡ್ರಿ, ಅದೇ ಎನ್ನದ ಬೆಲೆ ಆಗುತ್ತೆ. ಎಸ್ 10 ಅಂತ ಎಸ್ ಎನ್ ಬರೆಯದೆ S10 ಅಂತ ಬರೀತೀವಿ. ಎನ್ ಅಂತ ಬರೀತೀವಲ್ಲ, ಎನ್ನದ ಬೆಲೆಯಲ್ಲಿ 10 ಇರೋದ್ರಿಂದ 10 ಅಂತ ಬರೆದಿರ್ತೀವಿ ಅಷ್ಟೇ. S10 ಮೊದಲು ಏನ್ ಮಾಡ್ಬೇಕು ಅಂದ್ರ ಸೂತ್ರ ಬರೀಬೇಕು. Sn = n/2 2a ಪ್ಲಸ್ n ಮೈನಸ್ 1 ಆನಂತರ ಡಿ. ಇಷ್ಟು ಸೂತ್ರ ರೆಡಿ ಮಾಡ್ಕೋಬೇಕು. ಎಸ್ 10 ಎನ್ ನಂತರ 10 2 2ಕ್ಕೆ 2 ಏದ ಬೆಲೆ ಇಲ್ಲಿರುತ್ತೆ 2 ಪ್ಲಸ್ ಎನ್ ಅಂದ್ರ 10 ಪದಗಳು ಅಂತ ಹೇಳಿರಿ 10 ಮೈನಸ್ 1 ಡಿ ಅಂತ ಇಲ್ಲಿ ಬರೆದಿರ್ತೀರಿ 5. ಇಷ್ಟೆಲ್ಲ ಸರಿಯಾಗಿ ತುಂಬ್ಕೋಬೇಕು. ಎಸ್ 10 2 5 5 2 2 4 10ರಾಗ 1 ಕಳಿಬೇಕು 9. ಇದು 5. ಆನಂತರ ಎಸ್ 10 = 5 4 ಅಧಿಕ 9 5 9 45 ಅಂತ ಆಗತ್ತೆ. ಆನಂತರ ಮುಂದೆ S10 ಅಂತ ಬರೀಬೇಕು. ಎಸ್ 10 ಇಲ್ಲಿ 5 5 ಬ್ರಾಕೆಟ್ನಾಗ ಇವೆರಡು ಕೂಡಿಸ್ಬೇಕು. 45 4 49. ಆನಂತರ ಎಸ್ 10 = 5 9 45 ಕ್ಯಾರಿ 4 ಬರುತ್ತೆ. 5 4 20 24 ಆಗುತ್ತೆ. 245 10 ಪದಗಳ ಮೊತ್ತ ಅಂತ ಬರೀಬೇಕು. 10 ಪದಗಳ ಮೊತ್ತ 245 ಆಗಿದೆ. ಗೊತ್ತಾಯ್ತಾ? 37 ಮೈನಸ್ 33 ಮೈನಸ್ 29 12 ಪದಗಳು ಅಂತ ಕೊಟ್ರು. ಇಲ್ಲಿ ಎಸ್ ಎನ್ = n/2 2a n ಮೈನಸ್ 1 ಡಿ. ಇದು ಸೂತ್ರ ಇಷ್ಟು. ಇಲ್ಲಿ ಏನ್ ಮಾಡ್ಬೇಕು ಅಂದ್ರ ಬೆಲೆಗಳು ಬರ್ಕೊಂಡ್ರಿ ಅಂದ್ರ ಅನುಕೂಲ ಆಗುತ್ತೆ. ಏದ ಬೆಲೆ ಬರೆದಿಡ್ಬೇಕು ಮೈನಸ್ 30. ಫಸ್ಟ್ ಪದ ಏನಿರುತ್ತೆ ಅದು ಮೈನಸ್ ಇರ್ಲಿ ಪ್ಲಸ್ ಇರ್ಲಿ, ಇದು ಎಷ್ಟಿರ್ತದ ಅದು ಏದ ಬೆಲೆ ಆಗಿರುತ್ತೆ. ಡಿದ ಬೆಲೆ ಇಲ್ಲಿ ತಪ್ತಿರ್ ನೀವು, ವಿಶೇಷವಾಗಿ ನಿಮ್ಗೆ ಲೆಕ್ಕ ತಪ್ಸದೆ ಡಿದ ಬೆಲೆ. ಈ ಪದದೊಳಗ ಇದು ಕಳಿಬೇಕಿದು ಬಹಳ ಲಕ್ಷ್ಯದಲ್ಲಿರ್ಬೇಕು. ಇದ್ರಾಗ ಇದು ಕಳಿಬೇಕು ಅಥವಾ ಇದ್ರಾಗ ಇದಕ್ ಕಳಿಬೇಕು. ಇದ್ರಾಗ ಇದಕ್ ಕಳಿಬೇಕಂದ್ರ ಮೊದಲು ಇದು ಬರೀತೀರಿ ಮೈನಸ್ 33 ಕಳಿಬೇಕು ಅಂತ ಹೇಳ್ತೀರಿ. ಚಿನ್ನ ಮೈನಸ್ ಹಾಕ್ಬೇಕು ಮೊದಲ ಹಾಕಿ ಇದು ಏನು ಕೊಟ್ಟಿರ್ತಾರ ಅದು ಅಲ್ಲಿ ಬರೀಬೇಕು. ಇಲ್ಲಿ ಮೈನಸ್ ಇದ್ರ ಇಲ್ಲಿ ಮೈನಸ್, ಇಲ್ಲಿ ಪ್ಲಸ್ ಇದ್ರ ಇಲ್ಲಿ ಪ್ಲಸ್. ಈಗ ಮೈನಸ್ ನಿಮ್ದು ಮೊದಲು ಒಂದು ಮೈನಸ್ ಆದ, ಇದ್ರ ಮುಂದೆ ಹಿಂಗ್ ಗುರುತಿಸೋದಲ್ಲ. ಬ್ರಾಕೆಟ್ ಹಾಕಿ ಮೈನಸ್ 37 ಅಂತ ಬರೀಬೇಕು. ಡಿ ಮೈನಸ್ 33. ಇದು ಚಿನ್ನ ಗುಣಿಸ್ಬೇಕು. ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ 37. ಡಿದ ಬೆಲೆ 37ರ 33 ಕಳಿಬೇಕು 4 ಅಂತ. ಈ ಡಿದ ಬೆಲೆ ಒಂದು ಕರೆಕ್ಟ್ ಆಗಿ ನೀವು ಬರ್ಕೊಂಡ್ರಿ ಅಂದ್ರ ಲೆಕ್ಕ ವಿಶೇಷವಾಗಿ ತಪ್ಪಲ್ಲ. ಇಲ್ಲಿ ಏನ್ ಮಾಡ್ತೀರಿ ಮೈನಸ್ ಪ್ಲಸ್ ಹಿಂಗ್ ತಪ್ಪಿಸ್ಕೊಡ್ಬಿಡ್ತೀರಿ. ತಪ್ಪಿಸ್ಕೊಂಡಾಗ ಲೆಕ್ಕ ತಪ್ತದ. ಆ ನಂತರ ಏದ ಬೆಲೆ ಆಯ್ತು, ಡಿದ ಬೆಲೆ ಆಯ್ತು, ಎನ್ನದ ಬೆಲೆ. ಎನ್ನದ ಬೆಲೆ ಅಂದ್ರ ಇದು ಕೊಟ್ಟಿದ್ದು 12 ಪದಗಳು. ಎಸ್ 12 = ಪ್ರಶ್ನೆ. ಇವೆಲ್ಲಾ ಪದ ಇದ್ರಾಗ ಆದೇಶ ಮಾಡೋದ ಅಷ್ಟೇ ಅದಿಲ್ಲ, ಬರೇ ತುಂಬಾದ. ಈಗ ಸೂತ್ರ ಬರ್ದೇವಿ ನಾವು. ಎಸ್ 12 12 ಅಪಾನ 2
ಎರಡು ಬರೋದು ಏದ ಬೆಲೆ -37 -37 ಎನ್ ಅಂತ ಎನ್ನದ ಬೆಲೆ ಎಷ್ಟು ಬರೆದು ಕೊಟ್ರು ಅವರು 12 ಕೊಟ್ರು -1 ಡಿ ಅದ ಡಿ ದ ಬೆಲೆ ಕಂಡಿಡಿದಿರಿ 4 ಎಷ್ಟು ಆ ನಂತರ ಇದಕ್ಕ ಕಡತ್ ಹೋಗ್ತಿತ್ತು ಹೊಡಿಬೇಕು ಕ್ಯಾನ್ಸಲ್ ಮಾಡ್ಬೇಕು ಇದ್ದಿದ್ದಿಲ್ಲ ಅಂದ್ರೆ ಬಿಟ್ಬಿಡೋದು 2 1 2 6 6 ಇದಕ್ಕ ಗುಣಿಸೋದ್ನ ಚಿಹ್ನೆ ಇರುತ್ತೆ ಇಲ್ಲಿ ಅದು ಲಕ್ಷದಲ್ಲಿ ಇಡಬೇಕು ಮೈನಸ್ ಪ್ಲಸ್ ಮೈನಸ್ 2 7 14 ಇಲ್ಲ 1 ಬರ್ತೀರಾ 2 3 6 1 7 ಎಷ್ಟಾಯ್ತು ಆ ನಂತರ ಪ್ಲಸ್ ಇದ್ರಾಗ ಇದಕ್ಕೆ ಕಳೆದು ಇಲ್ಲಿ ಬರಿಬೇಕು ಕೆಲವೊಬ್ರು ನೇರವಾಗಿ ಗುಣಿಸ್ಬೋದು ನೀವು ಅಥವಾ ಗೊತ್ತಾಗಲಿಲ್ಲ ಅಂದ್ರೆ ಕಳೆದಿಡ್ರಿ 12ರಾಗ 1 ಕಳೆದ್ರ 11 ಇದು 4 ಆ ನಂತರ ಮತ್ತೆ 6 -74 11ಕ್ಕ 4ಕ್ಕ ಗುಣಿಸ್ಬೇಕು 11 4 44 6 ಇದ್ರಾಗ ಇದಕ್ಕೆ ಕಳಿಬೇಕು ನೋಡ್ರಿ ಯಾಕಂದ್ರೆ ಇದು ಮೈನಸ್ ಇದು ಪ್ಲಸ್ ಇದ್ರಾಗ ಇದಕ್ಕೆ ಕಳಿಬೇಕು 4ರಾಗ 4 ಕಳೆದ್ರ 0 7ರಾಗ 4 ಕಳೆದ್ರ 3 ಇದು ದೊಡ್ಡದ ಇದು ದೊಡ್ಡದ 74ರದು ಏನು ಚಿಹ್ನೆ ಇರುತ್ತೆ ಅದು ಬರಿಬೇಕು ಮೈನಸ್ ಅಂತ ಇಲ್ಲಿ ಇವೆರಡು ಗುಣಿಸ್ಬೇಕು 0 6 0 0 6 3 18 ಮೈನಸ್ ಪ್ಲಸ್ ಮೈನಸ್ 12 ಪದ ಕೊಟ್ರಲ್ಲ 12 ಪದಗಳ ಮೊತ್ತ ಎಷ್ಟು ಮೂರನೇದು ಕೊಟ್ರು ಅಂದ್ರ ನಂಬರ್ 3rd ಒನ್ 0.6 1.7 2.8 ಡ್ಯಾಶ್ ಡ್ಯಾಶ್ ಕೊಟ್ಟು ಇದ್ರದ್ದು 100 ಪದಗಳ ಮೊತ್ತ ಕೇಳ್ತಾರ ಎಷ್ಟು 100 ಇಲ್ಲಿ 0.6 1.7 2.8 ಡ್ಯಾಶ್ ಡ್ಯಾಶ್ ಅಂತ ಎಸ್ ಎನ್ ಈಕ್ವಲ್ ಟು n/2 2a ಪ್ಲಸ್ n ಮೈನಸ್ 1 ಡಿ ಇಷ್ಟು ಏದ ಬೆಲೆ ಎಷ್ಟು ಅಂದ್ರ 0.6 ಏದ ಬೆಲೆ ಡಿ ದ ಬೆಲೆ ಈ ಕಡೆ ನೋಡ್ರಿ ಲಕ್ಷ ಕೊಟ್ಟು ಡಿ ದ ಬೆಲೆ ಎಷ್ಟೇ ಇರುತ್ತೆ 1.7 ಇದ್ರಾಗ ಇದಕ್ಕೆ ಕಳಿಬೇಕಲ್ಲ 1.7 ಬರೋದು ಮೈನಸ್ ಹಾಕ್ಬೇಕು 0.6 ಅದ್ರಾಗ ಕಳಿಬೇಕು 0.6 ಇದು ಕಳೆ ಹೊತ್ನಾಗ 1.7 ಹಿಂಗ್ ಬರೀರಿ ಪಾಯಿಂಟ್ ಇರ್ತಾ ಪಾಯಿಂಟ್ ತೋರಿ ಪಾಯಿಂಟ್ ಈಚ್ ಕಡೆ 0 ಪಾಯಿಂಟ್ ಈಚ್ ಕಡೆ 6 ಪಾಯಿಂಟ್ ಇರುತ್ತಾ ಪಾಯಿಂಟ್ ಇರಬೇಕು 7ರಾಗ 6 ಕಳೆದ್ರ 1 ಪಾಯಿಂಟ್ 1ಕ್ಕ 1 ಡಿ ದ ಬೆಲೆ ಆ ನಂತರ ಎನ್ನದ ಬೆಲೆ ಬೇಕು ಎನ್ ಅಂದ್ರ 100 ಪದಗಳು ಕೊಟ್ರಲ್ಲಿ ಎಸ್ 100 ಎಷ್ಟು ಅಂತ ಪ್ರಶ್ನೆ ಇದೆಲ್ಲ ತಂದು ಇದರಲ್ಲಿ ಆದೇಶ ಮಾಡ್ಬೇಕು ಇವಾಗ ಎಸ್ 100 ಎನ್ ಅಂದ್ರ 100 ಅಪಾನ 2 2ಕ್ಕ 2 ಏದ ಬೆಲೆ ಇಲ್ಲಿರುತ್ತೆ 0.6 ಆ ನಂತರ ಪ್ಲಸ್ ಎನ್ ಅದ 100 ಮೈನಸ್ 1 ಇನ್ನ ಡಿ ಬರೀಬೇಕು ಡಿ ಅಂದ್ರ ಇದು 1.1 ಬರೋದು ಬ್ರಾಕೆಟ್ ಕಂಪ್ಲೀಟ್ ಮಾಡ್ಬೇಕು ಎಷ್ಟು ಆ ನಂತರ 2 5 10 ಇದೊಂದು 0 50 2 6 12 ಆಗುತ್ತೆ 12 ಅಂದ್ರ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಅದಲ್ಲ ಇಲ್ಲಿ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಹಾಕ್ಬೇಕು ಅದೀಗ 2 0 ನೋಡು 0.6 ಅದಕ್ಕೆ 2ರಿಂದ ಗುಣಿಸ್ತೀವಿ 2 6 12 ಕೈಲಾ 1 ಬರುತ್ತೆ 2 0 0 ಆಗುತ್ತೆ 0ದಾಗ 1 ಕುಡಿಸರ ಒಂದೇ ಬರುತ್ತೆ ಪಾಯಿಂಟ್ ಅದಲ್ಲ ಇಲ್ಲಿ ಪಾಯಿಂಟ್ ಹಾಕಬೇಕು 1.2 ಅದಲ್ಲ ಇಲ್ಲಿ
ಈ ರೀತಿ 100ರಾಗ 1 ಕಳಿಬೇಕು 90 ಅದಕ್ಕ 1.1ರಿಂದ ಗುಣಿಸ್ಬೇಕು 99ಕ್ಕ ಇಲ್ಲಿ ಬರೀತೀನಿ ನೋಡ್ರಿ 99 ಇಂಟು 11 ಅಂತ ತಗೋರಿ ಅಂತಾರೆ ಪಾಯಿಂಟ್ ಇಲ್ಲ ಅಂತ ತಿಳ್ಕೊರಿ 11 9 99 9 11 9 99 9 99 ಕೂಡಿಸ್ರಿ 108 ಎಷ್ಟು ಬರೀತೀರಿ ಇದು ಪಾಯಿಂಟ್ ಮತ್ತೆ ಈಗ ಈ ಸ್ಥಾನ ಬಿಟ್ಟು ಪಾಯಿಂಟ್ ಅದ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಇಡಬೇಕು ಗೊತ್ತಾಯ್ತಾ 108 ಪಾಯಿಂಟ್ ಎಷ್ಟು 9 ಇದು ಗುಣಿಸಿದ್ರ ಆನಂತರ ಇವಾಗ 108.9 ಆಗುತ್ತೆ 50 1.2 ಇವೆರಡು ಗುಣಿಸಿದ್ರ 108.9 ಇಷ್ಟು 50 ಇವೆರಡು ಕೂಡಿಸ್ಬೇಕು 108.9 ಬರೋದು ಪಾಯಿಂಟ್ ಅದ ನೋಡಿ ಇಲ್ಲೇ ಹಾಕ್ಬೇಕು ಪಾಯಿಂಟ್ ಹೆಚ್ಚು ಕಡೆ ಎಷ್ಟು 1 ಪಾಯಿಂಟ್ ಮಕ್ಕಳಕ್ಕೆ 1 ಇಲ್ಲಿ ಬರೆಯೋದಲ್ಲ ಆನಂತರ ಪಾಯಿಂಟ್ ಈಚೆ ಕಡೆ 2 ಇದು 2 9 2 11 8 9 10 0 1 1 ಒಂದಕ್ಕ 1 ಪಾಯಿಂಟ್ 110.1 ಇಲ್ಲಿ ಇದರಿಂದ ಇದಕ್ಕೆ 5ರಿಂದ ಗುಣಿಸ್ರಿ 5 1 5 ಈ ಪಾಯಿಂಟ್ ಬಿಡ್ರಿ ಅಂಕತನ 5 ಪೂಜೆ ಪೂಜೆ 5 1 5 5 1 5 ಇದೊಂದು 0 ಅದ ಇದೊಂದು 0 ಹಾಕ್ಬೇಕು ಇಷ್ಟಾಗತ್ತೆ ಇವಾಗ ಇಲ್ಲಿ ಪಾಯಿಂಟ್ ಅದ ನೋಡಿ ಪಾಯಿಂಟ್ ಅದೇ ಇಲ್ಲಿ ಪಾಯಿಂಟ್ ಹಾಕ್ಬೇಕು ಹಾಗಾದ್ರ ಉತ್ತರ ಎಷ್ಟು ಬಂತು ಅಂದ್ರ 5505 100 ಪದಗಳ ಮೊತ್ತ ಪಾಯಿಂಟ್ 0 ಇದ್ದು ಬಿಡುತ್ತೀವಿ ಬರೆಯಲ್ಲ ಅಂಕಿ ಇದ್ರ ಬರೀತೀವಿ ಅಷ್ಟೇ ಪಾಯಿಂಟ್ ಹೆಚ್ಚು ಕಡೆ ಅಂಕಿ ಇತ್ತಂದ್ರ ಬರೆದಿರ್ತೀವಿ ಪಾಯಿಂಟ್ ಹೆಚ್ಚು ಕಡೆ 0 ಇತ್ತಂದ್ರ ಬರೆಯಲ್ಲ 1/15 ನೋಡ್ರಿ 1/12 1/10 ಡ್ಯಾಶ್ ಡ್ಯಾಶ್ ಇಲ್ಲಿ SN equal to n/2 2a plus n-1d ಇವಾಗ ಏದ ಬೆಲೆ ಬರೀಬೇಕು ಏದ ಬೆಲೆ 1/15 ಆನಂತರ ಡಿ ಬೆಲೆ ಬರೀಬೇಕು ಡಿ ಬೆಲೆ ಸ್ವಲ್ಪ ನೋಡ್ರೆ 1/12 ಮೈನಸ್ 1/15 ಇಷ್ಟು ಇಲ್ಲಿ 15 12 ಲಸ ತೆಗಿಬೇಕು ಲಸ ಅಂದ್ರ ಹಿಂಗ್ ತೆಗಿತೀವಿ 12 15 ಇಲ್ಲಿ ಅವಿಭಾಜ್ಯ ಅಪವರ್ತನಗಳ ತಗೋಬೇಕ 2ರಿಂದ 2 6 12 2ರ ಮಧ್ಯ 15 ಇಲ್ಲ ಅದು ತಳಗ ಸರಿಸ್ಕೊಳ್ಳೋದು ಮತ್ತೆ 2ರಿಂದ 2 3 6 15 ಇಲ್ಲ 2ರ ಮಧ್ಯ ಇಲ್ಲ ಅಂದ್ರ ಬದಲಾಯಿಸ್ಬೇಕು 3 3 1 3 5 ಮತ್ತ 5ರಿಂದ 1 1 2 ಕಡೆ 1 ಬಂದು ಇಲ್ಲ ಇಲ್ಲಿ ಇದಕ್ಕೆ ಲಸ ತೆಗೆಯೋದು ಅಂತ ಹೇಳ್ತೀವಿ ಲಘುತ್ತಮ ಸಾಮಾನ್ಯ ಅಪವರ್ತನ 5 3 ಗುಣಿಸೋದು ಇವಕ್ಕೆ 5 3 15 15 30 32 60 ಲಸ ಬಂತು 12 5 60 ಇದರಿಂದ ಇದು ಬರತ್ತ ನಮಗೆ ಎಣಿಸ್ಬೇಕು 12 5 60 ಆಗುತ್ತೆ 15ರಿಂದ 15 4 5 1 5 4 1 4 5ರಾಗ 4 ಕಳೆದ್ರ 1 ಉಳಿತು ಅಪಾನ 60 ಗೊತ್ತಾಯ್ತಿದು ಆ ನಂತರ ಪದಗಳ ಸಂಖ್ಯೆ 11 ಇಲ್ಲಿ ಇಷ್ಟೆಲ್ಲ ರೆಡಿ ಮಾಡ್ಕೋಬೇಕು ಇವಾಗ S 11 11/2
ಎರಡಕ್ಕೆರಡು ಏದ ಬೆಲೆ ಇದು 1/15 ಅಧಿಕ ಎನ್ ಅಂದ್ರ 11 1 ಡಿ ಅಂದ್ರ 1/60 ಆ ನಂತರ ಇಲ್ಲಿ 11/2 ಇದಕ್ಕೆ ಇಲ್ಲಿ ಕುಣಿಸ್ಬೇಕ ಮ್ಯಾಲ 2 1 2 15 ಅಧಿಕ 11 1 ಕಳೆದ್ರ 10 1/60 ಆ ನಂತರ 11/2 2/15ಕ್ಕ 2/15 ಈ 0 ಹೋಯ್ತು ಕಡತ್ ಹೊಡೆದ್ರಿ 1 1 1 6ಕ್ಕ 6 11/2 15 6ರದು ಲಸ ತೆಗಿಬೇಕು ಇಲ್ಲಿ 15 ಆ ನಂತರ 6 3ರಿಂದ 3 5 3 2 5 ತಗೋರಿ 5 1 5ರ ಮಧ್ಯೆ 2 ಇಲ್ಲ 2 2 1 1 2 5 10 13 30 ಪ್ಲಸ್ ಆಗತ್ತೆ LCM 38 15ರ ಮಧ್ಯೆ 30 ಬರತ್ತನ 15 2 6ರ ಮಧ್ಯೆ 30 ಬರತ್ತನ 6 5 2 2 4 1 5 5 ಇಷ್ಟ ಆದ ನಂತರ ಮುಂದ 11/2 4 5 ಕೂಡಿಸ್ಬೇಕು 9 30ಕ್ಕ 30 ಇಲ್ಲಿ ಕಡತ್ ಹೋಗ್ತದೆ ನೋಡ್ರಿ 3 3 9 3 10 ಆಗತ್ತ ಕಡತ್ ಹೋಗ್ತದ ಆ ನಂತರ 11 3ಕ್ಕ ಗುಣಿಸ್ರಿ 33 2 10 20 ಅಂದ್ರ 11 ಪದಗಳ ಮೊತ್ತ 33 ಅಪಾನ ಎಷ್ಟಾಗತ್ತೆ 20 ಅಂತ ಎಷ್ಟು 11 ಪದಗಳ